ಕಿರುತೆರೆಯಲ್ಲಿ ಹೆಸರುವಾಸಿಯಾಗಿದ್ದ ನಟ ಶ್ರೀಧರ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ವಿಟಮಿನ್ ಮತ್ತು ಪ್ರೋಟೀನ್ ಕೊರತೆಯಿಂದ ಬಳಲ್ತಿರುವ ಅವರು ಚಿಕಿತ್ಸೆಗಾಗಿ ಆಸ್ಪತ್ರೆ ದಾಖಲಾಗಿದ್ದಾರೆ. ಆರ್ಥಿಕ ಸಹಾಯದ ಅಗತ್ಯವಿದ್ದು ಚಿಕಿತ್ಸೆಗೆ ಸ್ನೇಹಿತರು ಮತ್ತು ಆಪ್ತರು ಸಹಾಯ ಹಸ್ತ ಚಾಚಿದ್ದಾರೆ. ಈ ಮಧ್ಯೆ ತಮ್ಮ ಆರೋಗ್ಯದ ಕುರಿತು ಶ್ರೀಧರ್ ಅವರೇ ಮಾಹಿತಿ ನೀಡಿರುವ ಆಡಿಯೋ ವೈರಲ್ ಆಗಿದ್ದು ಹಲವಾರು ಶಾಕಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಕನ್ನಡ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ಪಾರು ಕೂಡ ಒಂದಾಗಿದೆ. ಪಾರು ವಧು ಸೀರಿಯಲ್ನಲ್ಲಿ ನಾಯಕಿ ಡಿವೋರ್ಸ್ ಲಾಯರ್ ವಧು ಚಿಕ್ಕಪ್ಪನ ಪಾತ್ರದಲ್ಲಿ ನಟ ಶ್ರೀಧರ್ ಅಭಿನಯಿಸುತ್ತಿದ್ರು. ಆದ್ರೆ ದಿಢೀರ್ ಅಂತ ನಟ ಶ್ರೀಧರ್ ಅವರು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿಕೊಂಡಿರೋ ಫೋಟೋ ಒಂದು ವೈರಲ್ ಆಗಿತ್ತು. ಇದನ್ನ ಕಂಡು ಕಿರುತೆರೆಯ ನಟರು ಶಾಕ್ ಆಗಿದ್ರು. ಒಂದು ತಿಂಗಳ ಹಿಂದೆ ತನ್ನ ಮಿಂಚಿನ ನಟನೆಯಿಂದ ಮನೆ ಮಾತಾಗಿದ್ದ ಶ್ರೀಧರ್ ಗುರುತು ಸಿಗದ ಸ್ಥಿತಿಯಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದಾರೆ. ಪಾರು ವಧು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿ ಕಿರುತೆರೆಯಲ್ಲಿ ಫೇಮಸ್ ಆಗಿದ್ದ ಶ್ರೀಧರ್ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಕೂಡ ನಟಿಸಿದ್ದಾರೆ. ಸದ್ಯ ಅವರಿಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ. ಈಚೆಗೆ ವೈರಲ್ ಆದ ಅವರ ಫೋಟೋ ನೋಡಿ ಎಲ್ಲರೂ ಅಚ್ಚರಿ ಮತ್ತು ಆತಂಕ ವ್ಯಕ್ತಪಡಿಸಿದ್ರು. ಸದ್ಯ ಅವರು ಮಾತನಾಡಿರುವ ಒಂದು ಆಡಿಯೋ ವೈರಲ್ ಆಗಿದ್ದು ಅದರಲ್ಲಿ ತಮ್ಮ ಆರೋಗ್ಯ ಸಮಸ್ಯೆ ಕುರಿತು ಇಂಚಿಂಚಾಗಿ ಮಾಹಿತಿಯನ್ನ ಶ್ರೀಧರ್ ಹಂಚಿಕೊಂಡಿದ್ದಾರೆ. ನಾನು ಒಬ್ನೇ ಇರೋದು. ಅಕ್ಟೋಬರ್ನಲ್ಲೇ ನನಗೆ ಆರೋಗ್ಯ ಸಮಸ್ಯೆ ಶುರುವಾಯಿತು. ವಿಟಮಿನ್ ಪ್ರೋಟೀನ್ ಎಲ್ಲ ಕಮ್ಮಿ ಆಗಿದೆ. ಮೊದಲು ಜ್ವರ ಬಂತು, ಆಮೇಲೆ ಕಫ ಆಗಿದೆ ಅಂತ ಡಾಕ್ಟರ್ಗೆ ತೋರಿಸಿದೆ. ಎಲ್ಲೂ ಸರಿ ಆಗ್ಲಿಲ್ಲ. ಆಗ ಕಾಲೆಲ್ಲ ಊದಿಕೊಳ್ತಾ ಇತ್ತು. ಅದರಲ್ಲೇ ನಾನು ವಧು, ಸಿಂಧು ಭೈರವಿ ಶೂಟಿಂಗ್ಗೆ ಹೋಗ್ತಿದ್ದೆ. ನಂತರ ನನಗೆ ತುಂಬಾ ಸುಸ್ತಾಗೋಕೆ ಶುರುವಾಯಿತು. ನಾನೊಬ್ನೇ ಇರೋದ್ರಿಂದ ಯಾರೂ ಕೇರ್ ಮಾಡೋರು ಇರಲಿಲ್ಲ. ಯಾರಾದ್ರೂ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಅಂತ ವಧು ಧಾರಾವಾಹಿ ನಟ ಶ್ರೀಧರ್ ಕಣ್ಣೀರು ಹಾಕ್ತಾ ತನ್ನ ನೋವನ್ನ ತೋಡಿಕೊಂಡಿದ್ದಾರೆ. ಸರಿಯಾಗಿ ಊಟ ಮಾಡಿದೆ, ಒಬ್ಬನೇ ಬೇರೆ ಇರೋದು ನಾನು. ಇಡೀ ಬಾಡಿಲಿ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ. ಅದು ಫಸ್ಟ್ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂತೇಳಿ ಬಂದಷ್ಟ ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ. ಆಮೇಲೆ ಎಲ್ಲೂ ಸರಿ ಹೋಗ್ಲಿಲ್ಲ. ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು. ಅವಾಗ ನಡೀತಿತ್ತು, ಸೀರಿಯಲ್ ಹೋಗಿ ಬರ್ತಿದ್ದೆ ನಾನು. ವಧು ಮಾಡ್ತಾ ಇದ್ದೆ ಕಲರ್ಸ್ ಕರ್ನಲ್ಲಿ. ಉದಯನಲ್ಲಿ ಸಿಂಧು ಭೈರವಿ ಶುರು ಆಗ್ಬೇಕಾಗಿತ್ತು. ಎಲ್ಲ ಶೂಟ್ ಎಲ್ಲ ಮುಗಿತಾ ಇತ್ತದು. ಅವಾಗ ಕಾಲೆಲ್ಲ ಊತ ಇದೆ. ಕೆಲಸ ಬೇಕಲ್ಲ ಮ್ಯಾಮ್, ಸರಿ ಹೋಗುತ್ತೆ ಅಂತ ಹೇಳಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಂಡೇ ಇದ್ದೆ. ಸುಸ್ತಾಗ ಶುರು ಆಯ್ತು. ಓಡಾಟ ಒಬ್ಬನೇ ಓಡಾಡೋದಲ್ವಾ. 3 ಅಂತಸ್ತು ಹತ್ಬೇಕು, ಇಳಿಬೇಕು, ಯಾರು ಇಲ್ಲ ಜೊತೆಲಿ. ಯಾರಾದ್ರೂ ಒಬ್ರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ಇನ್ನು ನಾನೀಗ ರಿಕವರ್ ಆಗ್ತಿದ್ದೀನಿ. ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು 2-3 ಸ್ನೇಹಿತರು ಬಂದು ಮಾತನಾಡಿಸಿಕೊಂಡು ಹೋಗಿದ್ದಾರೆ. ಆರ್ಥಿಕ ಸಹಾಯವನ್ನ ಕೂಡ ಮಾಡ್ತಿದ್ದಾರೆ. ಆದ್ರೂ ದಿನಕ್ಕೆ 10-12 ಸಾವಿರ ರೂಪಾಯಿ ಖರ್ಚಾಗ್ತಿದೆ. ಏನಾದ್ರೂ ಟೆಸ್ಟ್ಗಳನ್ನ ಮಾಡಿಸಿದ್ರೆ ಇನ್ನೂ ಬಿಲ್ ಆಗುತ್ತೆ. ಈಗಾಗಲೇ 3 ಲಕ್ಷ ರೂಪಾಯಿ ಖರ್ಚಾಗಿದೆ. ಐಸಿಯುನಲ್ಲಿ ಒಂದು ದಿನಕ್ಕೆ 60 ಸಾವಿರ ರೂಪಾಯಿ ಬೇಕಂತೆ. ದಯವಿಟ್ಟು ಆ ಹಂತಕ್ಕೆ ಹೋಗದೆ ಇರ್ಲಿ ಅಂತ ನಾನು ಬೇಡಿಕೊಳ್ತಿದ್ದೀನಿ. ನನ್ನ ತಾಯಿ ಈಗ ನೋಡ್ಕೊಳ್ತಿದ್ದಾರೆ. ನನಗೆ ದಿನದ ಖರ್ಚಿಗೆ ಬೇಕಾದ ಹಣ ಸಿಕ್ಕರೆ ಸಾಕಾಗಿದೆ ಅಂತ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಜನರಲ್ ವಾರ್ಡ್ ಸಿಗ್ಲಿಲ್ಲ, ಕಮ್ಮಿ ಅಂತ ಹೇಳಿ 2.5-3 ಸಾವಿರ ರೂಪಾಯಿ ಬರೀ ಬೆಡ್ ಚಾರ್ಜ್ ಮಾತ್ರ ಇರುತ್ತೆ. ಆಮೇಲೆ ಅಲ್ಲಿ ಸ್ಪೆಷಲ್ ಕೊಡ್ಸ್ಬಿಡಿ ಪ್ಲೀಸ್, ನಂಗೆ ಆಗಲ್ಲ, ನಾನು ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂತೇಳಿ ಅಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಒಂದು 5 ದಿವಸ ಇದ್ದೆ. ಅಲ್ಲಿ 6 ಸಾವಿರ ರೂಪಾಯಿ ಒಂದ್ ದಿನಕ್ಕೆ. ಜೊತೆಗೆ ಬೇರೆ ಬೇರೆ ಖರ್ಚುಗಳೆಲ್ಲ ಸೇರಿ ಬಿಗಿನಿಂಗ್ ಅಲ್ಲಿ ಒಂದು 4-5 ಬಾಟ್ಲು ಇಂಜೆಕ್ಷನ್ ಕೊಟ್ರು. ಒಂದಕ್ಕೆ 13.5 ಸಾವಿರ ರೂಪಾಯಿ. ಉಳಿತಾಯ ಎಲ್ಲ ಹೋಗ್ಬಿಡ್ತಲ್ಲ, ಯಾರನ್ನ ಕೇಳೋದು ಅಂತೇಳಿ ಒಂದ್ ಮೆಸೇಜ್ ಹಾಕಿದ್ದೆ ನನ್ನ ಫ್ರೆಂಡ್ಗೆ. ಅದು ಇನ್ನೊಬ್ರಿಗೆ ಹೋಗಿ ನಿಮ್ ಕೈಲಾದ್ರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಾ ಬದುಕ್ಬೇಕು, ಮೊದಲು ತರ ಆಗ್ಬೇಕು. ನಾನು ನನಗೆ ಅರ್ಧ ಪ್ರಾಣ ಹೋಗ್ಬಿಟ್ಟೆ ತೆಗೆದ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಾದ್ಮೇಲೆ ಇಷ್ಟು ಬೆಳವಣಿಗೆ ಆಗಿದೆ. ಒಟ್ನಲ್ಲಿ ನಟ ಶ್ರೀಧರ್ ಸ್ಥಿತಿ ಈಗ ಚಿಂತಾಜನಕವಾಗಿದ್ದು ಇವರಿಗೆ ಬಂದಿರುವ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರೋದು ಬೇಡ. ಶೀಘ್ರದಲ್ಲೇ ಚೇತರಿಕೆ ಕಂಡು ಕಿರುತೆರೆಗೆ ಮರಳಲಿ ಅನ್ನೋದೇ ಎಲ್ಲರ ಆಶಯ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.